ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯ ಕಾಲುವೆಹಳ್ಳಿ ಗೌಡರಹಟ್ಟಿ, ಯಾದಲಗಟ್ಟೆ, ಕ್ಯಾತನಗೊಂಡನಹಳ್ಳಿ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಕೆವಿ ಭೂತಯ್ಯನವರ ನೇತೃತ್ವದಲ್ಲಿ ರೈತ ಸಂಘ ಮತ್ತು ಮಹಿಳಾ ಸಂಘಗಳು ಹಾಗೂ ಗ್ರಾಮಸ್ಥರು ಅಬಕಾರಿ ಇಲಾಖೆಯ ಮುಂದೆ ಪ್ರತಿಭಟನೆಯನ್ನು ನಡೆಸಿ ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ರೈತ ಮುಖಂಡ ಕೆಪಿ ಭೂತಯ್ಯ, ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವವರು ಹೆಚ್ಚಾಗುತ್ತಿದ್ದು, ಈ ಅಕ್ರಮ ಮದ್ಯವನ್ನು ಸೇವಿಸಿ ಯುವ ಜನತೆ ಕೂಲಿ ಮಾಡಿದ ಹಣವನ್ನೆಲ್ಲ ಮದ್ಯಪಾನಕ್ಕೆ ಖರ್ಚು ಮಾಡುತ್ತಿದ್ದಾರೆ. ಹೆಂಡತಿ ಮಕ್ಕಳನ್ನ ದಿನನಿತ್ಯ ಹಿಂಸಿಸುತ್ತಿದ್ದಾರೆ. ಮನೆಗಳಲ್ಲಿ ನೆಮ್ಮದಿ ಇಲ್ಲ. ಹೆಂಡತಿ ಮಕ್ಕಳು ಉಪವಾಸವಿರುವಂತಹ ಪರಿಸ್ಥಿತಿ ಬಂದೊದಗಿದೆ. ಇಂತಹ ದುಶ್ಚಟಕ್ಕೆ ವಿದ್ಯಾರ್ಥಿಗಳು ಸಹ ಬಲಿಯಾಗುತ್ತಿದ್ದು ತಮ್ಮ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸುತ್ತಿದ್ದಾರೆ. ಕೆಲವರು ಕುಡಿತದ ಚಟಕ್ಕೆ ಬಿದ್ದು ಕೂಲಿ ಹೋಗದೆ ನಿರುದ್ಯೋಗಿಗಳಾಗಿ ಆರೋಗ್ಯವನ್ನ ಹದಗೆಡಿಸಿಕೊಳ್ಳುತ್ತಿದ್ದಾರೆ. ಇದನ್ನ ಮನಗಂಡು ಗ್ರಾಮಗಳಲ್ಲಿ ಮದ್ಯ ಮಾರಾಟ ಮಾಡದಂತೆ ಪಂಚಾಯಿತಿ ಮುಖಂಡರು ಮತ್ತು ಗ್ರಾಮದ ಮುಖ್ಯಸ್ಥರು ರಾಜಿ ಪಂಚಾಯಿತಿಯನ್ನ ನಡೆಸಿ ತಿಳುವಳಿಕೆಯನ್ನ ಹೇಳಿ ಎಚ್ಚರಿಕೆಯನ್ನ ನೀಡಿದ್ರೂ ಕೂಡ ಬೆಲೆಯನ್ನ ಕೊಡದೆ ಉದಾಸೀನ ಮಾಡಿ ಕದ್ದು ಮುಚ್ಚಿ ಮದ್ಯ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡಲೇ ಇಂತಹ ಅಕ್ರಮ ಮದ್ಯ ಮಾರಾಟಗಾರರ ಮೇಲೆ ದಾಳಿಯನ್ನ ನಡೆಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ಇಲ್ಲದಿದ್ರೆ ಅಬಕಾರಿ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಅಬಕಾರಿ ನಿರೀಕ್ಷಕ ನಾಗರಾಜ್ ಮಾತನಾಡಿ, ಅಕ್ರಮ ಮದ್ಯ ಮಾರಾಟ ಮಾಡುವುದು ಕಾನೂನಿನ ರೀತಿಯಲ್ಲಿ ಅಪರಾಧವಾಗಿದ್ದು ಕೂಡಲೇ ಈ ಗ್ರಾಮಗಳಿಗೆ ಭೇಟಿಯನ್ನು ನೀಡಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಪಾಲಣ್ಣ ರಂಗಸ್ವಾಮಿ, ಬಿ ಮಹಾಂತೇಶ್ ಕುಮಾರ, ಗ್ರಾಮ ಪಂಚಾಯಿತಿ ಸದಸ್ಯರಾದ ತಿಪ್ಪಕ್ಕ ತಿಪ್ಪೇಸ್ವಾಮಿ, ಆಶಾ, ಶಿಲ್ಪಾ, ಪವಿತ್ರ, ಬಾಲಣ್ಣ, ಲಕ್ಷ್ಮೀದೇವಿ, ಜಯಲಕ್ಷ್ಮಿ, ಓಬಳಮ್ಮ, ಜಯಮ್ಮ, ಸರಸ್ವತಿ, ಸಿದ್ದಮ್ಮ, ಶಿವಮ್ಮ, ಲಕ್ಷ್ಮಕ್ಕ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೌನೇಶಾಚಾರ್, NKS TV 4 ಚಳ್ಳಕೆರೆ. ಕಾಲುವೆಹಳ್ಳಿ, ಗೌಡರಹಟ್ಟಿ, ಯಾದಲಗಟ್ಟೆ, ಕ್ಯಾತನಗೊಂಡನಹಳ್ಳಿ ಗ್ರಾಮಗಳು ಆ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮ. ಸುಮಾರು 15 ವರ್ಷಗಳಿಂದಲೂ ಆ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ಯಥೇಚ್ಛವಾಗಿ ನಡೀತಿತ್ತು. ಏನು ಸಂಜಾತರು ಯಾರೂ ಮರ್ಯಾದಸ್ಥರು ಹೆಣ್ಮಕ್ಳು ಬಯಲಿಗೆ ಬರೋಂಗಿಲ್ಲ. ಅವಾಗ ಕೂಲಿ ಮಾಡಿದ ಹಣವನ್ನೆಲ್ಲ ಕಿತ್ಕೊಂಡೋಗಿ ಕುಡಿಯೋದು ಮತ್ತು ಮನೆಗೆ ಬಂದು ಮಾನಸಿಕವಾಗಿ ಹಿಂಸೆ ಕೊಡೋದು, ಹೆಂಡತಿ ಮಕ್ಕಳೆಲ್ಲ ಹೊಡೆಯೋದು, ಅವಾಚ್ಯ ಶಬ್ದಗಳನ್ನು ಬೈದಾಡೋದು, ಇದನ್ನು ಆ ಸಂಜಾತಲು ಒಂಥರ ಊರಲ್ಲಿ ಅಶಾಂತಿ ಆಗಿತ್ತು. ಎಷ್ಟೋ ಜನ ಕುಡಿದು ಅನಾರೋಗ್ಯವಾಗಿಬಿಟ್ಟು ಸುಮಾರು 20-30 ಜನ ಮೂರಳ್ಳಗನು ಬರೀ 20 ವರ್ಷ 30 ವರ್ಷದ ಹುಡುಗರು ಅಸನ್ನಾಗಿದ್ರು. ಇದನ್ನು ನಿಲ್ಲಿಸ್ಬೇಕಂತ ಅನೇಕ ದಿನಗಳಿಂದ ಹೆಣ್ಮಕ್ಳು ಭಾಳ ಪ್ರತಿಭಟನೆ ಮಾಡಿದರು. ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲ ಹೇಳಿದ್ರು, ಆದ್ರೂ ಗ್ರಾಮಸ್ಥರು ಯಾರೂ ಗಮನ ಹರಿಸಿರಲಿಲ್ಲ. ಮೊನ್ನೆ ಇಡೀ ಕಾಲುವೆಳಗೆ ಇಡೀ ಗ್ರಾಮ ಪಂಚಾಯತಿ ಅಲ್ಲಿ ಒಂದು ಕಮಿಟಿ ಇದೆ, ಇಡೀ ಗ್ರಾಮಸ್ಥರ ಒಂದು ಪಂಚಾಯತಿ ಇದೆ. ಆ ಪಂಚಾಯತಿ ಸಮ್ಮುಖದಲ್ಲಿ ಒಂದು ಸುಮಾರು 500 ಜನ ಸೇರಿಬಿಟ್ಟು ಊರಲ್ಲಿ ಟಾಂಟಾ ಮಾಡಿಸ್ತಾರೆ. ಇನ್ನು ಮುಂದೆ ನಾಳೆಯಿಂದ ನಮ್ಮ ಪಂಚಾಯತಿಯಲ್ಲಿ ಯಾರು ಕೂಡ ಸರಾಯಿ ಮಾರ್ಕೊಡೋದು ಅಂತ ನಿರ್ಬಂಧ ಮಾಡಿದ್ರೆ ಅವ್ರೇನು ಮಾಡಿದ್ರು, ನಮಗೆ 3 ದಿವಸ ಟೈಮ್ ಕೊಡ್ರಿ, ಮಾಲ್ ಸ್ಟಾಕ್ ಇದೆ, ಅದು ಖರ್ಚು ಮಾಡ್ಕೊಂಡು ಮಾರಲ್ಲ ಅಂತ ಅವ್ರಿಗೆ ಭರವಸೆ ಕೊಡ್ತಾರೆ. ಗೊಂಚಕಾರ ದೊಡ್ಡ ಮನುಷ್ಯರು ಪಂಚಾಯತ್ದಾರರು ಎಲ್ಲ ಹೇಳಿದರು. ಪಂಚಾಯತಿ ಮುಂದೆ ಅವರು ಭರವಸೆ ಕೊಟ್ಟರು. ಅದನ್ನು ನಿಲ್ಲಿಸಲಿಲ್ಲ, ಪಂಚಾಯತಿ ಬೆಲೆ ಕೊಡಲಿಲ್ಲ. ಅದರಿಂದ ಪಂಚಾಯತ್ದಾರ ಏನು ಮಾಡಿಬಿಟ್ರು, ನೀವು ಹೆಣ್ಮಕ್ಳೆಲ್ಲ ಹೋಗಿ ನಿಮ್ಮ ಒಂದು ಶಕ್ತಿಯಿಂದ ಹೋರಾಟದಿಂದ ಅದನ್ನು ಪ್ರತಿಭಟನೆ ಮಾಡಿ ನಿಲ್ಲಿಸಮ್ಮ ಅಂತ ಹೇಳೋದಕ್ಕೆ ನಮಗೆ ರೈತ ಸಂಘಕ್ಕೆ ಮರೆಬಿದ್ದು. ಅದರಿಂದ ಇವಾಗ ಸುಮಾರಾಗಿ ಮೂರೊಳಗೆ 30 ಜನ ಮಾಡ್ತಾರೆ. 30 ಜನ ಅಕ್ರಮ ಮದ್ಯ ಮಾರಾಟವನ್ನು ಮಾಡ್ತಾರೆ. ಅವ್ರಿಗೊಂದು 1000 ರೂಪಾಯಿ ಲಾಭ ಸಿಗುತ್ತೆ. ಆಮೇಲೆ ಸತ್ತೋಗೋರಷ್ಟು ಜನ 100 ಜನ ಅನಾರೋಗ್ಯ ಕೆಟ್ಟಾಗುತ್ತೆ. ಮನೆಯಲ್ಲಿ ನೆಮ್ಮದಿ ಇರೋಲ್ಲ, ಮಕ್ಕಳಲ್ಲಿ ಶಾಂತಿ ಇರೋಲ್ಲ, ಕೂಲಿ ಮಾಡಿ ದುಡ್ಡೆಲ್ಲ ಕರ್ಕೊಂಡು ಹೋಗ್ತಾರೆ. ಸುಮಾರು ಕಾಲೇಜ್ ಹೋಗೋ ಹುಡುಗರು 4 ವರ್ಷದಿಂದ ಹುಡುಗರು ಕಲ್ತ್ಕೊಂಡ್ಬಿಟ್ಟು ಶಾಲೆಗೆ ಹೋಗೋದು ಕೈ ಬಿಟ್ಟಿದ್ದಾರೆ. ಆಮೇಲೆ ಅನಾರೋಗ್ಯ ತುತ್ತಾಗ್ಬಿಟ್ಟು ಒಂದು 8 ಜನ ಸತ್ತೋಗಿದ್ದಾರೆ. ಅದರಿಂದ ಈ ಮದ್ಯ ಮಾರಾಟವನ್ನು ನಿಲ್ಲಿಸಬೇಕಂತ ಅಬಕಾರಿ ಇನ್ಸ್ಪೆಕ್ಟರ್ಗೆ ನಾವು ಇವತ್ತು ಒತ್ತಾಯ ಮಾಡಿದ್ವಿ. ನಾಳೆಯಿಂದಲೇ ಅವರು ಕ್ರಮ ಕೈಗೊಳ್ತೀವಿ, ನಿಮ್ಮ ಗ್ರಾಮಗಳಲ್ಲಿ ಮದ್ಯ ಮಾರಾಟವನ್ನು ನಿರ್ಬಂಧ ಮಾಡ್ತೀವಿ ಅಂತ ಅವ್ರು ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವರಿಗೆ ಮಾತಿಗೆ ಬೆಲೆ ಕೊಟ್ಟು ಇವತ್ತು ನಾವು ನಿರ್ಗಮಿಸ್ತೇವೆ.